ನಾವು ಈ ಏರಿಯಾದ ನಿವಾಸಿಗಳೇನಿದ್ದೀವೋ ಇವತ್ತು ಬೆಳಗಿಂದ ಸಾಮಾನ್ಯ ನಿನ್ನೆನೂ ಇವತ್ತು ಭಾಳಷ್ಟು ಜನ ಹೆಣ್ಮಕ್ಳೆಲ್ಲ ಅವ್ರಿಗೆ ಮೂಲಭೂತ ಸೌಕರ್ಯ ತೊಂದರೆ ಆಗಿದೆ ಅಂತೇಳಿ ನಮ್ಮ ಜೊತೆ ನಿಂತ್ಕೊಂಡು ಹೋರಾಟ ಮಾಡ್ತಾರೆ. ಏನು ಹೋರಾಟ ಮಾಡ್ತಾ ಇದ್ದಾರೆ? ನಮಗೆ ಯಾವುದೇ ಥರದ ಭಾಗ್ಯ ಬೇಡ, ಯಾವುದೇ ಥರದ ನಿಮ್ಮ ಸರ್ಕಾರದಿಂದ ನಮ್ಮ ಮಕ್ಕಳಿಗೆ ನೀವು ಜಾಬ್ ಕೊಡಿಸ್ಬೇಡಿ, ನೌಕರಿ ಕೊಡಿಸ್ಬೇಡಿ, ನಾವೆಲ್ಲಾದರೂ ಕೂಲಿ ಮಾಡಿ ಜೀವನ ಮಾಡಿ ಇಲ್ಲಿ ವಾಸ ಮಾಡ್ತೀವಿ, ನಮಗೆ ನೀರು ಕೊಡಿ, ವ್ಯವಸ್ಥೆ ಕೊಡಿ, ಬದುಕಲಿಕ್ಕೆ ಒಂದು ಅನುಕೂಲವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಡ್ರಿ ಅಂತೇಳಿ ನಾವು ಬೆಂಗಳೂರಿಗಿದ್ದೀವೋ ಅಥವಾ ಯಾವುದೋ ಹಳ್ಳಿಗಾಡಲ್ಲಿದ್ದೀವೋ ಅನ್ನೋದು ನಮಗೆ ಒಂದು ರೀತಿ ಡೌಟ್ ಆಗ್ತದೆ. ಮತ್ತು ಇಲ್ಲಿ ಪೀಣ್ಯ ಇಂಡಸ್ಟ್ರಿಯಲ್ 1 ಕಿಲೋಮೀಟ್ರ್ ದೂರ ಇರೋದ್ರಿಂದ ಎಲ್ಲ ವರ್ಕರ್ಸ್ ಸೇರಿದಿಲ್ಲಿ ಪ್ರತಿಯೊಬ್ಬರು ಕೂಡ ಲೇಬರ್ ಕ್ಲಾಸ್ ಇದ್ದಾರೆ. ಅಂಥವ್ರಿಗೆ ಯಾವುದೇ ಥರದ ಸೌಕರ್ಯಗಳಿಲ್ಲ. ಇಲ್ಲಿ ಏನು ಗೆದ್ದಿರೋ ಜನಪ್ರತಿನಿಧಿಗಳು ಗೆದ್ದಂಥವ್ರು ಕೂಡ ಭಾಳ ಪಾರ್ಶಿಯಾಲಿಟಿ, ಇಲ್ಲಿ ಬರಲಿಲ್ಲ, ನೋಡ್ತಾನಿಲ್ಲ. ಅಧಿಕಾರಿಗಳನ್ನಂತೂ ಮಾತಾಡ್ಸಂಗಿಲ್ಲ ಬಿಡಿ. ಒಂದಲ್ಲ ನೀವು 10 ಸರಿ ಹೋಗಿ ಅವ್ರಿಗೆ ಮನವಿ ಕೊಟ್ಟರು ಅವ್ರು ಏನಾಗಿದೆ ಅಂದರೆ ಯಾವುದೋ ಒಂದು ಮದದಲ್ಲಿ, ಅಧಿಕಾರದ ಮದ, ಹಣದ ಮದ, ಲಂಚದ ಮದದಲ್ಲಿ ಇವತ್ತು ಅವ್ರು ಉಡಾಪಿ ಉತ್ತರ ಕೊಡ್ತಾರೆ. ಬಿಟ್ಟರೆ ನಮ್ಮ ಜನಸಾಮಾನ್ಯರಿಗಾಗಲಿ ನಾಗರಿಕರಿಗಾಗಲಿ ಯಾವುದೇ ಥರದ ಸ್ಪಂದಿಸಿಲ್ಲ. ನಾವು ಯಾವುದೇ ಕಾರಣಕ್ಕೂ MLA ಮನೆಗಾಗಲಿ ಜನಪ್ರತಿನಿಧಿಗಳ ಮನೆಗಾಗಲಿ ಅಧಿಕಾರಿಗಳ ಮನೆಗೆ ಹೋಗಲಿ ಭಿಕ್ಷೆ ಬಿಡಕ್ಕೆ ಹೋಗ್ತಿಲ್ಲ. ನಾವು ಟ್ಯಾಕ್ಸ್ ಕಟ್ತಾ ಇದೀವಿ. ನೀವು ಯಾಕೆ ನಮ್ಮ ಮನೆ ಬಗಲಿಗೆ ಬಂದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಾ? 1 ಫ್ಲೋರ್ ಇದೆ, 2 ಫ್ಲೋರ್ ಇದೆ, 3 ಫ್ಲೋರ್ ಇದೆ ಅಂತ ಹೇಳ್ಬಿಟ್ಟು ನೀವು ನೋಟಿಸ್ ಕೊಟ್ಟು ಹೋಗ್ತೀರಾ. ನಿಮಗೆ ನಾಚಿಕೆ ಆಗಲ್ವಾ? ನೀವು ನೋಟಿಸ್ ಕೊಡಂತಾರೆ, ಈ ರೋಡ್ ನೋಡ್ತಿರಲ್ಲ, ಈ ಮೂಲಭೂತ ಸೌಕರ್ಯಕ್ಕೆ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿರಲ್ಲ, ಯಾಕೆ ಟ್ಯಾಕ್ಸ್ ನಮ್ಗೆ ರೋಡ್ ಕೊಡ್ತಾಯಿಲ್ಲ? ನೀವು ಯಾಕೆ ಅನುದಾನ ಬಿಟ್ಟು ಕೊಡ್ತಾ ಇಲ್ಲ? ಅರ್ಥಾತ್ ಇಂಥ ನೀಚ ಕೆಲಸಗಳು ಮಾಡ್ತಾರೆ. ಆಮೇಲೆ ಇಲ್ಲಿ ಭಾಳಷ್ಟು ಪಾರ್ಶಾಲಿಟಿ. ಯಾರು MLA ಅವ್ರು ಹಿಂದೆ ಮುಂದೆ ಓಡಾಡ್ತಾರೆ, ಯಾರು ಎಲೆಕ್ಷನ್ ಬಂದ ಶಾಲಾಗ್ತಾರೆ, ಯಾರು ಎಲೆಕ್ಷನ್ ಸಂದರ್ಭದಲ್ಲಿ ದುಡ್ಡು ಕೊಡ್ತಾರಂತ ಶಾಲಕ್ಕೆ ಕೆಲಸ ಮಾಡೋರಿಗೆ ಮಾತ್ರ ಕೆಲಸ ಮಾಡಿಕೊಡ್ತಾರೆ. ಮಾಮೂಲಿ ನಾಗರಿಕರಿಗೆ ಯಾವುದೇ ಥರದ ಕೆಲಸ ಕಾರ್ಯಗಳು ಮಾಡಲ್ಲ. ಬಂದಂಥ ವ್ಯವಸ್ಥೆಗಳನ್ನು ಅಲ್ಲಿಗೆ ಕೊಡಬೇಡಿ, ಇಲ್ಲಿಗೆ ಕೊಡಬೇಡಿ, 2ನೇ ಕ್ಲಾಸಿಗೆ ಕೊಡಬೇಡಿ, 3ನೇ ಕ್ಲಾಸಿಗೆ ಕೊಡಬೇಡಿ, ಈ ಥರ ಎಲ್ಲ ಮಾತುಗಳಾಡಿ ಭಾಳಷ್ಟು ತೊಂದರೆ ಕೊಡ್ತಾರೆ. ಈ ರೋಡ್ ನೋಡಿದ್ರೆ ಸಾಯಂಕಾಲ ಯಾವತ್ತೂ ಮಳೆ ಬಂತು ಅಂದರೆ 2 ವೀಲರ್ ಹೋದರೆ ಮೊನ್ನೆ 2-3 ಜನ ಕೈಕಾಲು ಮುರ್ಕೊಂಡು ಸತ್ತಿದ್ದಾರೆ, ಬಿದ್ದಿದ್ದಾರೆ. ಇಲ್ಲಿ ಪಾಪ ಯಾರು ನೋಡೋದು ಅವರಿಗೆ? ಇವ್ರು ಭಾಗ್ಯ ಕೊಡ್ತೀವಿ, ಅದು ಕೊಡ್ತೀವಿ ಅಂತೇಳಿ ಇಲ್ಲಿ ಯಾವುದೇ ಥರದ ಒಂದು ಸೌಕರ್ಯ ಇಲ್ಲ. ಇಲ್ಲಿ ಪಕ್ಕದಲ್ಲಿ ಒಂದು ಕೆರೆ ಇದೆ, ಇಡೀ ಪೀಣ್ಯ ಇಂಡಸ್ಟ್ರಿಯಲ್ ನೀರೆಲ್ಲ ಬಂದು ಕಚಡ ನೀರು ಬಂದು ಅಲ್ಲಿ ಜಾಮ್ ಆಗುತ್ತೆ. ಅಲ್ಲೂ ಕೂಡ ಇವು ಡೆಂಗ್ಯೂ ಅದು ಸರ್ಕಾರದಲ್ಲಿ ಮುನ್ನೆಚ್ಚರಿಕೆ ಅಂತಂದರೆ ಅಲ್ಲಿ ಹೋಗಿ ನೋಡಿದರೆ ನೀವು ಯಾವುದೇ ಥರದ ಕ್ಲೀನ್ ಇಲ್ಲ, ಯಾವುದೇ ಥರದ ಮೇಂಟೆನೆನ್ಸ್ ಇಲ್ಲ. ಅಂಥ ಒಂದು ದುರವ್ಯವಸ್ಥೆಯಲ್ಲಿ ನಾವು ವಾಸ ಮಾಡ್ತಾಯಿದ್ವಿ. ನಮ್ಮ ಹತ್ರ ಟ್ಯಾಕ್ಸ್ ತಗೊಳ್ತಾರೆ. ಹಂಗಿದ್ದಾಗ ಯಾಕೆ ಬೇಕು ನಮಗೆ ಇಂಥ ಸರ್ಕಾರ ಆಗಲಿ, ಇಂಥ ಜನಪ್ರತಿನಿಧಿಗಳಾಗಲಿ, ಇಂಥ ಅಧಿಕಾರಿಗಳು ಭ್ರಷ್ಟರು ಕೂಡ ನಮಗೆ ಯಾಕೆ ಬೇಕು? ಹಂಗಿದ್ಮೇಲೆ ನಮ್ಮನ್ನು ಬಿಟ್ಬಿಡಲಿ. ನಮ್ಮ ಹತ್ರ ಟ್ಯಾಕ್ಸ್ ತಗೊಳ್ಳೋದು ಬೇಡ, ನಮ್ಗೆ ನೋಟಿಸ್ ಕೊಡೋದು ಬೇಡ, ನಮ್ಮ ಪಾಡಿ ನಮ್ಮ ಕೆಲಸ ಏನು, ನಮ್ಮ ಜೀವನ ಮಾಡ್ಕೊಂಡು ಹೋಗ್ತೀವಿ. ಹಂಗಾಗಿ ಆಗಲ್ಲ ಅಂತೇಳಿ ಒಂದು ರೈಟಿಂಗಲ್ಲಿ ಕೊಡಲಿ. ಅರ್ಥಾತ್ ಇಲ್ಲ ಅಂತಂದ್ರೆ ಮರ್ಯಾದೆಯಿಂದ ಬಂದು ಒಂದು 2-3 ದಿವಸದಲ್ಲಿ ನೋಡಿಬಿಟ್ಟು ನಮ್ಮ ಕಷ್ಟ ಸುಖ ಏನಿದೆ, ನಮ್ಮ ಸಮಸ್ಯೆ ಏನಿದೆ ಅಂತ ಪರಿಶೀಲನೆ ಮಾಡಿ ಅದಕ್ಕೊಂದು ತಕ್ಕ ಪರಿಹಾರನ ಕೊಡಲಿ ಅಂತೇಳಿ ಈ ಏರಿಯಾದ ಎಲ್ಲ ನಿವಾಸಿಗಳ ಪರವಾಗಿ ನಾವು ಇಷ್ಟವರೆಗೂ ಏನು ಕೇಳಿದೀವೋ ಅದು ನಮ್ಮ ನೋವು. 1 ದಿವಸದ ನೋವಲ್ಲ, 2 ವರ್ಷ, 3 ವರ್ಷ, 4 ವರ್ಷ ಆಯಿತು. ಕಾವೇರಿ ನೀರು ಕೊಡ್ತೀವಿ ಅಂತೇಳಿ ಇರೋಂಥ ಅರ್ಧಂಬರ್ಧ ರೋಡನ್ನು ಕೂಡ ಕಿತ್ಬಿಟ್ಟು ಇವತ್ತು ಈ ಥರ ಗುಂಡಿ ಗುದ್ರು ಮಾಡಾಕಿದರೆ ಯಾವುದೇ ಟಾರ್ ಇಲ್ಲ, ನೀರಿಲ್ಲ, ಮೋರಿ ಇಲ್ಲ, ವ್ಯವಸ್ಥೆ ಇಲ್ಲ, ಸೊಳ್ಳೆ, ನಾನಾ ಥರ ಸಮಸ್ಯೆ ಇದೆ. ವಯಸ್ಸಾದರಿದ್ದಾರೆ, ಮಕ್ಕಳಿದ್ದಾರೆ, ವೃದ್ಧರಿದ್ದಾರೆ, ಸ್ಕೂಲಿಗೆ ಕಾಲೇಜಿಗೆ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಹಂಗಾಗಿ ಇಂಥವ್ರನ್ನ ನಾವು ಇಟ್ಕೊಂಡು ಇವ್ರಿಗೆ ಓಟ್ ಹಾಕಿ ಇವ್ರು ನಮ್ಮ ಅಧಿಕಾರಿಗಳು ನಮ್ಮನ್ನ ಆಳ್ತಾರೆ ಅಂತೇಳೋದಕ್ಕಿಂತ ಸರ್ಕಾರದ ಟ್ಯಾಕ್ಸ್ ತೊಗೊಂಡು ಸಂಬಳ ತಗೊಂತ ಮುಟ್ಟಾಳ್ರು ಇವತ್ತು ಬಂದು ಇಲ್ಲಿ ಕೆಲಸ ನೋಡ್ತಾ ಇಲ್ಲ. ಅರ್ಥಾತ್ ನಮ್ಮ ಪರಿಸ್ಥಿತಿ ನೋಡ್ತಾ ಇಲ್ಲ. ಇವ್ರು ಟ್ಯಾಕ್ಸಿಗೆ ಇವ್ರು ಬೆನಿಫಿಟ್ ಏನು ಬೇಕೋ ಆ ಬೆನಿಫಿಟಿಗೆ ಬರ್ತಾರೆ, ಬೇರೆ ದಿವಸ ತಲೆ ಹಾಕಲ್ಲ. ಹಾಗಾಗಿ ಇವರೆಲ್ಲರಿಗೂ ಕೂಡ ನಮ್ಮ ಎಲ್ಲ ನಿವಾಸಿಗಳಿಂದ ನಿಜವಾಗೂ ವಿರೋಧ ಇದೆ, ಧಿಕ್ಕಾರ ಇದೆ. ಅವ್ರ ಮನೆ ಅವ್ರ ಸಂಸಾರವನ್ನು ಹಂಗಿದ್ರೆ ಅವರು ಇವತ್ತೆಲ್ಲ ನಾಳೆ ಇದು ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ.